ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮನೇಲಿ ಹೇಗೆ ಬ್ಲೀಚ್ ಮಾಡ್ಕೊಳ್ಳೋದು. ಈಗ ಪಾರ್ಲರ್ಗೆ ಹೋದ್ರೆ ಫೇಶಿಯಲ್ಗಾಗ್ಲಿ ಬ್ಲೀಚ್ ಮಾಡ್ಸೋಕಾಗ್ಲಿ ತುಂಬಾ ದುಡ್ಡು ಕೊಡ್ಬೇಕು. ಅಯ್ಯೋ ಅಷ್ಟೆಲ್ಲ ದುಡ್ಡು ಕೊಡಕ್ ಇಷ್ಟ ಆಗಲ್ಲ ಅನ್ನೋರು ಮನೇಲಿ ಯಾವ ರೀತಿ ಅಫೋರ್ಡಬಲ್ ಆಗಿ ಬ್ಲೀಚ್ ನ ಮಾಡ್ಕೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋ ನೋಡೋಣ ಬನ್ನಿ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಫೆಮ್ ಕ್ರೀಮ್ ಬ್ಲೀಚ್ ನ. ಇದು ಎಲ್ಲ ನಾರ್ಮಲ್ ಸ್ಟೋರ್ಸ್ ಅಲ್ಲಿ ಮತ್ತೆ ಮೆಡಿಕಲ್ಸ್ ಅಲ್ಲೂ ಸಿಗುತ್ತೆ. ಬರೀ 45 ರೂಪೀಸ್ ಅಷ್ಟೇನೆ. ಇದು ಫೆಮ್ ಬ್ರ್ಯಾಂಡ್ ಅವ್ರದ್ದು. ಗೋಲ್ಡ್ ಫೇಶಿಯಲ್ ಗ್ಲೋ ವಿತ್ 24 ಗೋಲ್ಡ್ ಡಸ್ಟ್ ಅಂತ ಇದೆ. ಇದು ಕ್ರೀಮ್ ಬ್ಲೀಚ್ ಮನೇಲೇನೆ ಅಫೋರ್ಡಬಲ್ ಆಗಿ ನೀವು ಮಾಡ್ಕೋಬಹುದು. ಅಂದ್ರೆ ಆರಾಮಾಗಿ ಇದನ್ನ ತಗೋಬಹುದು. ಇದು 8 ಗ್ರಾಮ್ಸ್ ಬರುತ್ತೆ. 1 ಯೂಸ್ ಅಂತ ಕೊಟ್ಟಿದ್ದಾರೆ. ನೀವು ನೆಕ್ಗೆ, ಫೇಸ್ಗೆ, ಇಲ್ಲ ಈ ತರ ಡಾರ್ಕ್ ಆಗಿರೋ ಎಲ್ಬೋಸ್ ಇಂಥ ಕಡೆ ಎಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಇದು ಫುಲ್ 1 ಡಬ್ಬ ಸಾಕು ನನ್ನ ಪ್ರಕಾರ. ಯಾಕಂದ್ರೆ ತುಂಬಾ ತಿಕ್ಕಾಗಿ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಮನೇಲೆ ಮಾಡೋದ್ರಿಂದ ಸ್ವಲ್ಪ ಸೇಫ್ ಆಗು ಕೂಡ ಬ್ಲೀಚ್ ಮಾಡ್ಬೇಕಾಗುತ್ತೆ. ತುಂಬಾ ಸೆನ್ಸಿಟಿವ್ ಇರೋರು, ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ಇದನ್ನ ಯೂಸ್ ಮಾಡಬೇಡಿ. ಯಾಕೆಂದ್ರೆ ಏನೇ ಪ್ಯಾಚ್ ಟೆಸ್ಟ್ ಮಾಡಿದ್ರು ಸೆನ್ಸಿಟಿವ್ ಇರೋರಿಗೆ ಇದು ಹಾರ್ಮ್ಫುಲ್ ಏನೆ. ಇಲ್ಲ ಅಂದ್ರೆ ನೀವು ಮಾಡ್ಲೇಬೇಕು, ಈಗ ಪಾರ್ಲರ್ಗೆ ಹೋಗಕ್ಕಾಗಲ್ಲ ನಾನು ಮನೇಲೆ ಮಾಡ್ಕೋತೀನಿ ಅನ್ನೋರು ಇದ್ರೆ ಒಂದು ಪ್ಯಾಚ್ ಟೆಸ್ಟ್ ನ ಮಾಡಿ ನಿಮ್ಗೆ ಏನು ಇರಿಟೇಷನ್ ಆಗ್ಲಿಲ್ಲ, ಯಾವುದೇ ತರ ಬರ್ನಿಂಗ್ ಆಗ್ಲಿಲ್ಲ ಅಂತ ಅಂದಾಗ ನೀವು ಇದನ್ನ ಯೂಸ್ ಮಾಡಿ ಫೇಸ್ಗೆ ಹಾಕಿ. ಮತ್ತೆ ಇಲ್ಲಿ ಐಬ್ರೋಸ್ ಹತ್ರ ಹಾಕ್ಬಾರ್ದು, ಅಂಡರ್ ಐಸ್ ಕೆಳಗೆ ಹಾಕ್ಬಾರ್ದು, ನೋಡ್ಕೊಂಡು ಯೂಸ್ ಮಾಡಿ. ಇದನ್ನ ನನಗೆ ಹೇಗೆ ಯೂಸ್ ಮಾಡೋದು ಅಂತ ಮನೇಲೆ ತೋರಿಸ್ಕೊಡ್ತೀನಿ. ಇವಾಗ ಯೂಸ್ ಮಾಡೋದ ಬನ್ನಿ. ಫಸ್ಟ್ ಯಾವುದೇ ಫೇಶಿಯಲ್ ಆಗ್ಲಿ ಬ್ಲೀಚ್ ಆಗ್ಲಿ ಮಾಡಕ್ಕಿಂತ ಮುಂಚೆ ಫೇಸ್ ನ ಕ್ಲೀನ್ ಆಗಿ ವಾಶ್ ಮಾಡಿರ್ಬೇಕು. ಫೇಸ್ ಅಲ್ಲಿ ಯಾವುದೇ ತರ ಕ್ರೀಮ್ ಆಗ್ಲಿ ಇನ್ನೊಂದಾಗ್ಲಿ ಏನು ಇರಬಾರ್ದು. ಯಾಕೆಂದ್ರೆ ಅದ್ರ ಜೊತೆ ಕ್ರೀಮ್ ಏನಾರು ಇತ್ತು ಅಂದಾಗ ಅದು ವರ್ಕು ಆಗಲ್ಲ, ಮತ್ತೆ ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಫೇಸ್ ನ ಕ್ಲೀನ್ ಆಗಿ, ನಾನು ಫೇಸ್ ಅಲ್ಲಿ ಯಾವುದೇ ತರ ಮೇಕಪ್ ಮಾಡಿಲ್ಲ. ಇವಾಗ ಫೇಸ್ ವಾಶ್ ಮಾಡಿ ಬರೀ ಬಟ್ಟಿಕ್ಕೆ ಮತ್ತೆ ಗಂಧ ಇಕ್ಕಿರೋದಷ್ಟೇನೆ. ಅದನ್ನು ಕ್ಲೀನ್ ಆಗಿ ರಿಮೂವ್ ಮಾಡೋದ ಬನ್ನಿ. ಇವಾಗ ಕ್ಲೀನ್ ಆಗಿ ನಾನು ವೆಟ್ ಟಿಶ್ಯೂಲಿ ಎಲ್ಲ ರಿಮೂವ್ ಮಾಡ್ಕೊಂಡಿದೀನಿ. ನೀವು ಫೇಸ್ ವಾಶ್ ನ ಕ್ಲೀನ್ ಆಗಿ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ನಾನು ವಿಡಿಯೋಗೋಸ್ಕರ ವೆಟ್ ಟಿಶ್ಯೂ ಯೂಸ್ ಮಾಡ್ತಾ ಇರೋದು. ನಾನು ನೆಕ್ಗೂ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ನೆಕ್ಕು ಕೂಡ ಕ್ಲೀನ್ ಆಗಿ ಮಾಡ್ಕೋತಾ ಇದೀನಿ. ಆಮೇಲೆ ಹೇರ್ ನ ಯಾವ ಬ್ಲೀಚ್ ಆದ್ರೆ ವೈಟ್ ಆಗ್ಬಿಡುತ್ತೆ ಹೇರ್ ಎಲ್ಲ. ಅದಕ್ಕೆ ಕ್ಲೀನ್ ಆಗಿ ಎತ್ತಿ ಟೈ ಮಾಡ್ಕೊಂಡು ಹೇರ್ ಬೆಂಡ್ ಹಾಕೋತೀನಿ ನಾನು. ನೀವು ಕೂಡ ಹೀಗೇನೆ ಕ್ಲೀನ್ ಆಗಿ ಹೇರ್ ನ ಟೈ ಮಾಡ್ಕೊಂಡು, ಇಲ್ಲ ಯಾವ್ದಾರು ಹೇರ್ ಬ್ಯಾಂಡ್ ಇದ್ರೂನು ಓಕೆನೆ, ಹಾಕೊಂಡು ಆಮೇಲೆ ಬ್ಲೀಚ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಕ್ರೀಮ್ ಬ್ಲೀಚ್ ಈ ರೀತಿ ಬರುತ್ತೆ. ಈ ರೀತಿ ಆಮೇಲೆ ಅದ್ರ ಜೊತೆ ಆಕ್ಟಿವೇಟರ್ ಪೌಡರ್ ಬರುತ್ತೆ. ಗೋಲ್ಡ್ ಪೌಡರ್ ಆಕ್ಟಿವೇಟರ್ ಅಂತ ಬರುತ್ತೆ ಇದು. ನೆಕ್ಸ್ಟ್ ಅದ್ರ ಜೊತೆ ಒಂದು ಸ್ಪ್ಯಾಚುಲಾ ಕೂಡ ಇರುತ್ತೆ. ನೀವು ಸ್ಕೂಪ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ, ಈಸಿ ಆಗ್ಲಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಯಾವ ರೀತಿ ಯೂಸ್ ಮಾಡೋದು ಅಂತ ಅವರೇನೆ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ಯೂಸ್ ಮಾಡಿ. ಇಲ್ಲ ಅಂದ್ರೆ ಈ ರೀತಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯಾವ ರೀತಿ ಕ್ಲೀನ್ ಆಗಿ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಇವಾಗ ನಾನು ಫುಲ್ ಫೇಸ್ ಮತ್ತೆ ನೆಕ್ ಎಲ್ಲ ಯೂಸ್ ಮಾಡೋದ್ರಿಂದ ನಾನು ಫುಲ್ ಬ್ಲೀಚ್ ನ ಯೂಸ್ ಮಾಡ್ತೀನಿ. ನಿಮ್ಗೆ ಬರೀ ಫೇಸ್ ಮಾತ್ರ ಬೇಕು ಅನ್ನೋರು ಅದರಲ್ಲಿ ಸ್ವಲ್ಪ ತಗೊಂಡು ಯೂಸ್ ಮಾಡಿ. ನಾನು ಒಂದು ಬೌಲ್ ನ ತಗೊಂಡಿದ್ದೀನಿ, ಅದಕ್ಕೆ ಫುಲ್ ಬ್ಲೀಚ್ ನ ಹಾಕೋತೀನಿ. ನಾ ಫುಲ್ ಯೂಸ್ ಮಾಡೋದ್ರಿಂದ ನಾನೆಲ್ಲ ಕ್ರೀಮ್ ಕೂಡ ಹಾಕೊಂತಾ ಇದ್ದೀನಿ.
ನೀವು ಫುಲ್ ಫೇಸ್ ನೆಕ್ಕೆಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ಫುಲ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಒಂದು ಅರ್ಧ ಸಾಕು. ಇವಾಗ ಆಕ್ಟಿವೇಟರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಟಿವೇಟರ್ ಪೌಡರ್ನ ಆದಷ್ಟು ಸ್ವಲ್ಪನೇ ಹಾಕೋಕೆ ಟ್ರೈ ಮಾಡಿ, ಯಾಕಂದ್ರೆ ತುಂಬಾ ಹಾಕೊಂಡ್ರೆ ತುಂಬಾ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಯೂಸ್ ಮಾಡ್ಕೋತೀನಿ. ಅದನ್ನ ಇನ್ನೂ ಸ್ವಲ್ಪ ಇದೆ ನೋಡಿ, ಇದನ್ನ ನಾನು ಎತ್ತಿರ್ತೀನಿ, ತುಂಬಾ ಬೇಡ ನನಗೆ, ಅದಕ್ಕೋಸ್ಕರ. ಯಾಕಂದ್ರೆ ನಾನು ಕೂಡ ಇದು 2ನೇ ಸತಿ ಯೂಸ್ ಮಾಡ್ತಾ ಇರೋದು. ಫಸ್ಟ್ ಸತಿ ಫುಲ್ ಹಾಕಿದ್ದೆ, ಅವಾಗ ಸ್ವಲ್ಪ ಸ್ಕಿನ್ ಇರಿಟೇಷನ್ ಆಗಿತ್ತು, ಅದಕ್ಕೋಸ್ಕರ ಈ ಸತಿ ಆಕ್ಟಿವೇಟರ್ನ ನಾನು ಸ್ವಲ್ಪ ಎತ್ತಿರ್ತಾ ಇದ್ದೀನಿ, ಬೇಡ ಸ್ವಲ್ಪ ಮಾತ್ರ ಸಾಕು ಅಂತ. ನೀವು ಕೂಡ ಅಷ್ಟೇ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ನಾನು ಫೇಶಿಯಲ್ ಬ್ರಷ್ನ ಯೂಸ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಆಕ್ಟಿವೇಟರ್ ಮತ್ತೆ ಕ್ರೀಮ್ ಬ್ಲೀಚ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಕ್ಟಿವೇಟ್ ಮಾಡ್ಕೋಬೇಕು. ಬ್ರಷ್ ಇಲ್ಲ ಅನ್ನೋರು ಅವರ ಸ್ಪ್ಯಾಚುಲಾ ಕೊಟ್ಟಿದಾರಲ್ವಾ, ಅದರಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ದೊಡ್ಡ ಬೌಲ್ ಆಗಿರೋದ್ರಿಂದ ನಾನು ಈ ತರ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಇವಾಗ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಫೇಸ್ಗೆ ಅಪ್ಲೈ ಮಾಡೋಣ. ನಾನು ಇವಾಗ ಇಲ್ಲಿ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡೋಕೆ ಹಾಕಿದ್ದೀನಿ. ಏನು ಇರಿಟೇಷನ್ ಆಗಿಲ್ಲ ಅಂದ್ರೆ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೀವು ಕೂಡ ಹಾಗೇನೆ ಮಾಡಿ, ಒಂದು 5 ಮಿನಿಟ್ಸ್ ಅಪ್ಲೈ ಮಾಡಿ ಬಿಡಿ. ಇವಾಗ ಯಾವುದೇ ತರ ನನಗೆ ಅಷ್ಟೊಂದು ಇರಿಟೇಷನ್ ಆಗಲಿಲ್ಲ, ಯಾಕಂದ್ರೆ ಬ್ಲೀಚ್ ಹಾಕುವಾಗ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇದ್ದೇ ಇರುತ್ತೆ, ಯಾಕಂದ್ರೆ ಟ್ಯಾನ್ ರಿಮೂವ್ ಮಾಡೋಕ್ಕೋಸ್ಕರ. ಈಗ ಏನು ಟ್ಯಾನ್ ರಿಮೂವಲ್ದು ಫೇಶಿಯಲ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಬರ್ನಿಂಗ್ ಹೇಗಿರುತ್ತೆ ಅದೇ ತರ ಇದು ಕೂಡ ಸ್ವಲ್ಪ ಲೈಟ್ ಆಗಿ ಬರ್ನ್ ಇರುತ್ತೆ. ತುಂಬಾ ಜಾಸ್ತಿ ಉರಿ ಬಂದಾಗ ನೀವು ಫೇಸ್ ವಾಶ್ ಮಾಡ್ಕೊಬಿಡಿ. ನನ್ಗೆ ಯಾವುದೇ ತರ ಇರಿಟೇಷನ್ ಆಗಲಿಲ್ಲ, ಅದಕ್ಕೆ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕೂಡ ಹಾಗೇನೆ ಅಪ್ಲೈ ಮಾಡಿ. ಇವಾಗ ಕ್ಲೀನ್ ಆಗಿ ಅಪ್ಲೈ ಮಾಡುತ್ತೆ ಬನ್ನಿ. ಉಬ್ಬು ಇದೆಲ್ಲ ಟಚ್ ಆಗಿರೋದಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಬ್ಲೀಚ್ ಆಗಿರೋದ್ರಿಂದ ಕೂದಲೆಲ್ಲ ವೈಟ್ ಮಾಡುತ್ತೆ. ಇವಾಗ ಫಂಕ್ಷನ್ ಆಗ್ತಾ ಇದೆ, ಮಾಡ್ತಾ ಇದೆ ಅಂದ್ರೆ ಫಂಕ್ಷನ್ ಇನ್ನೂ ದಿನ ಮಾಡ್ಕೊಳ್ಳಿ, ಅವಾಗ ನಾಳೆಗೆ ಸ್ವಲ್ಪ ಗ್ಲೋಯಿಂಗ್ ಆಗಿ ಬೆಳಗ್ಗಿದ್ದೀರಾ. ತುಂಬಾ ಕಣ್ಣ ಹತ್ರ ಎಲ್ಲ ಹಾಕಕ್ ಹೋಗ್ಬೇಡಿ, ಕಣ್ಣ ಉರಿ ಬರೋ ಚಾನ್ಸಸ್ ಇರುತ್ತೆ. ನನಗೆ ತುಂಬಾ ಸೆನ್ಸಿಟಿವ್ ಆಗಲಿ, ಕಣ್ಣು ಗಂಡ ಸ್ಟಾರ್ಟ್ ಆಗಿದೆ. ಇವಾಗ ಕೂಡ ಅಪ್ಲೈ ಮಾಡ್ತೀನಿ. ಇದನ್ನ ಒಂದು 10-15 ಮಿನಿಟ್ಸ್ ಬಿಡಬೇಕು. ಇದನ್ನ ಡೇ ಟೈಮ್ಗಿಂತ ನೈಟ್ ಟೈಮಲ್ಲಿ ಯೂಸ್ ಮಾಡಿ ಮಲ್ಕೊಳ್ಳಿ. ಒಂದು 15 ಮಿನಿಟ್ಸ್ ಬಿಟ್ಟು ಅದನ್ನ ಕ್ಲೀನಾಗಿ ವಾಶ್ ಮಾಡಿ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆಗೆ ಎದ್ದು ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೂ ಏನೂ ಆಗಲ್ಲ. ಬೆಳಗ್ಗೆ ಟೈಮೇ ಯೂಸ್ ಮಾಡಿಬಿಟ್ಟು ನೀವು ಬಿಸಿಲಲ್ಲೆಲ್ಲ ತಿರುಗಾಡಿದ್ರೆ ಸ್ಕಿನ್ ತುಂಬ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಬರ್ನ್ ಆಗಿ ಬ್ಲ್ಯಾಕ್ ಆಗುತ್ತೆ. ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ. ನಾನು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಅದೇ ಥರ ಯೂಸ್ ಮಾಡಿ ತುಂಬ ಕಪ್ಪಾಗಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ ಬೆಳಗ್ಗೆ ಟೈಮ್ ಯೂಸ್ ಮಾಡ್ತೀರಾ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಬಿಸಿಲಲ್ಲಿ ತುಂಬ ಎಕ್ಸ್ಪೋಸ್ ಆಗಬಾರ್ದು ಅಷ್ಟೇ. ಇದನ್ನ ಅಂಡರ್ ಆರ್ಮ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ನೀವು ಕ್ಲೀನಾಗಿ ಅಂಡರ್ ಆರ್ಮ್ಸ್ನ ವಾಶ್ ಮಾಡಿ ಆಮೇಲೆ ಇದನ್ನ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಬಿಡಿ. ತುಂಬ ಡಾರ್ಕ್ ಇರೋರು ತಿಂಗಳಲ್ಲಿ 2 ಸತಿ ಯೂಸ್ ಮಾಡಿ ಒಂದು 3 ಮಂತ್ಸ್ ಯೂಸ್ ಮಾಡಿದ್ರೆ ಯಾವ ಥರ ಡಾರ್ಕ್ನೆಸ್ ಇದ್ರೂ ಕಡಿಮೆ ಆಗುತ್ತೆ. ನಾನು ಎಲ್ಬೋಸ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಇನ್ನು ನೆಕ್ಗೆ ಅಪ್ಲೈ ಮಾಡಿ ಕೂಡ ಇನ್ನು ಇಷ್ಟು ಪ್ರಾಡಕ್ಟ್ಸ್ ಇರೋದ್ರಿಂದ ನಾನು ಎಲ್ಬೋಸ್ಗೂ ಕ್ಲೀನಾಗಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಈಗ ಬಿಡ್ತೀನಿ. 15 ಮಿನಿಟ್ಸ್ ಬಿಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು 10 ಮಿನಿಟ್ಸ್ ಆದ್ರೇ ಸಾಕು. ನನಗೆ ಐ ತುಂಬ ಬರ್ನ್ ಆಗ್ತಿದೆ, ಯಾಕೆಂದರೆ ನನ್ನ ಐ ತುಂಬ ಸೆನ್ಸಿಟಿವ್, ಅದಕ್ಕೋಸ್ಕರ ತುಂಬ ಹತ್ರ ಹಾಕೋಕೆ ಹೋಗ್ಬೇಡಿ ನಂತರ ಐ ಸೆನ್ಸಿಟಿವ್ ಇರೋರು. ಈಗ 15 ಮಿನಿಟ್ಸ್ ಬಿಟ್ಟು ಆಮೇಲೆ ಯಾವ ರೀತಿ ವಾಶ್ ಮಾಡೋದು ಅಂತ ತೋರಿಸ್ಕೊತೀನಿ. ಇವಾಗ 10 ಮಿನಿಟ್ಸ್ ಆಯ್ತು, ನಾನು ಸಾಕು, ತುಂಬಾ ಹೈ ಇರಿಟೇಷನ್ ಆಗ್ತಿದೆ, ಅದಕ್ಕೆ ನಾನು 10 ಮಿನಿಟ್ಸ್ಗೆ ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕೈಯಲ್ಲಿ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟ್ಗಿಂತ ಈಗ ನೋಡಿ ಎಷ್ಟು ಸ್ವಲ್ಪ ಬ್ರೈಟ್ ಆಗಿದೆ. ಒಂದು ವೆಟ್ ಟಿಶ್ಯೂನ ತಗೊಂಡು ಕ್ಲೀನಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ಮೊದಲಿಗಿಂತ ಈಗ ಸ್ವಲ್ಪ
ಡಲ್ನೆಸ್ ಕಡಿಮೆ ಆಗಿದೆ. ಇನ್ನೊಂದು ಎಗ್ ಟಿಶ್ಯೂನ ತಗೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ತೆಗಿಬೇಕಾದ್ರೆ ನೋಡ್ಬೋದು ಫಸ್ಟ್ಗಿಂತ ಈಗ ಫೇಸ್ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ. ಕಣ್ಣು ಬೀಳದೆ ನೋಡ್ಕೊಳ್ಳಿ ಹುಷಾರಾಗಿ. ಒಂದೇ ಸತಿಗೆ ಟ್ಯಾನ್ ಎಲ್ಲ ರಿಮೂವ್ ಅಷ್ಟೇನೆ. ಒಂದೇ ಸತಿ ಟ್ಯಾನ್ ರಿಮೂವ್ ಆಗಲ್ಲ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಒಂದು 4-5 ಟೈಮ್ಸ್ ಯೂಸ್ ಮಾಡಿದ್ರೇ ರಿಸಲ್ಟ್ ಸಿಕ್ಕೋದು. ಬಟ್ ಇದು ಬ್ಲೀಚ್ ಆಗಿರೋದ್ರಿಂದ ಮಂತ್ಲಿ ಒನ್ಸ್ ಅಥವಾ 2 ಮಂತ್ ಒನ್ಸ್ ಮಾಡಿದ್ರೆ ಒಳ್ಳೆಯದು. ನೀವು ಪದೇ ಪದೇ ಬ್ಲೀಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾರ್ಮಲ್ ಸ್ಕಿನ್ನೇ ಆಗಲಿ ಸೆನ್ಸಿಟಿವ್ ಸ್ಕಿನ್ನೇ ಆಗಲಿ ಬ್ಲೀಚ್ ಮಾಡುವಾಗ ತುಂಬ ಕೆಮಿಕಲ್ಸ್ ಇರೋದ್ರಿಂದ ತುಂಬ ಸ್ಕಿನ್ ಎಫೆಕ್ಟ್ ಆಗುತ್ತೆ, ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸ್ಕಿನ್ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಯಾವಾಗಲೂ ಮಂತ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡಬೇಕು. ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ಫೇಶಿಯಲ್ ಮಾಡಿಸಿದ್ರೂ ಅದೇ ಗ್ಲೋನೇ ಸಿಕ್ಕೋದು. ಎಮರ್ಜೆನ್ಸಿ ನೀವು ಯಾವುದೋ ನಾಳೆ ಫಂಕ್ಷನ್ಗೆ ಹೋಗ್ಬೇಕು, ಇವತ್ತು ಸ್ವಲ್ಪ ಡಲ್ಲಾಗಿರೋದು ಬ್ರೈಟ್ ಮಾಡ್ಕೋಬೇಕು ಫೇಸ್ನ ಅಂತ ಅಂದಾಗ ಇದನ್ನು ಯೂಸ್ ಮಾಡ್ಬೋದು. ಕಡಿಮೆ ದುಡ್ಡಲ್ಲಿ ಒಂದೊಳ್ಳೆ ಗ್ಲೋ ಸಿಗಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ಅಷ್ಟೇ. ಯಾವ್ದಾರ ಫಂಕ್ಷನ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಇವಾಗ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಏನಕ್ಕಪ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಮೈಕ್ ಆಫ್ ಆಗಿಬಿಟ್ಟಿರೋದು ಗೊತ್ತಾಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದರಲ್ಲೂ ಇದೇನೇ ಹೇಳಿರ್ತೀನಿ, ಬಟ್ ಸ್ವಲ್ಪ ವಾಯ್ಸ್ ಆ ಕಡೆ ಈ ಕಡೆ ಇರುತ್ತೆ. ಇವಾಗ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಫಸ್ಟ್ಗೂ ಈಗೂ ಸ್ವಲ್ಪ ಬ್ರೈಟ್ನೆಸ್ ಇದೆ. ಫುಲ್ ವೈಟ್ ಆಗಿಬಿಟ್ಟಿದ್ದೀನಿ ಅಂತ ಅಲ್ಲ, ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದ್ದೀನಿ. ಆ ಬ್ರೈಟ್ನೆಸ್ಗೋಸ್ಕರನೇ ಅದನ್ನು ಯೂಸ್ ಮಾಡೋದು, ಬ್ಲೀಚ್ನ ಅಷ್ಟೇ. ಬಟ್ ಅದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು ಯಾವುದೇ ಥರ ಕ್ರೀಮ್ ಹಾಕೋಕ್ಕೆ ಹೋಗಬೇಡಿ. ತುಂಬ ಡ್ರೈ ಅನಿಸಿದ್ರೆ ಮಾಯ್ಶ್ಚರೈಸರ್ ಮಾತ್ರ ಹಾಕ್ಕೊಂಡು ನೈಟ್ ಫುಲ್ಲು ಬಿಡಿ. ಹಂಗೆ ಬೆಳಗ್ಗೆ ಎದ್ದು ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಯಾಕೆಂದರೆ ಬಿಸಿಲಿಗೆ ಹೋಗ್ತೀರಾ ಅಂದಾಗ ನೀವು ಬ್ಲೀಚ್ ಯೂಸ್ ಮಾಡಿಬಿಟ್ಟು ಬಿಸಿಲಿಗೆ ಹೋಗ್ತೀರಾ ಅಂದಾಗ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಸಿಲು ಸ್ಕಿನ್ ಮೇಲೆ ಬಿದ್ದಾಗ ಯಾವುದೇ ಥರ ಇರಿಟೇಷನ್ಗಳಾಗಲ್ಲ ಮತ್ತು ಸ್ಕಿನ್ ಬರ್ನ್ ಆಗಲ್ಲ. ಅದಕ್ಕೋಸ್ಕರ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಇವಾಗ ನಾನು ಸಂಜೆ ಟೈಮಲ್ಲಿ ಹಾಕಿರೋದ್ರಿಂದ ನಾನು ಯಾವುದೇ ಥರ ಸನ್ಸ್ಕ್ರೀನ್ ಹಾಕಲ್ಲ, ಮಾಯ್ಶ್ಚರೈಸರ್ ಮಾತ್ರ ಹಾಕ್ಕೊಂಡು ಫೇಸ್ನ ಬಿಡ್ತೀನಿ. ನೀವು ಕೂಡ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬ್ರೈಟಾಗಿ ಕಾಣಬೇಕು ಅಂದರೆ ಈ ವಿಡಿಯೋ ನೋಡಿ ನೀವು ಕೂಡ ಬ್ಲೀಚ್ ಮಾಡ್ಕೊಳ್ಳಿ. ಒಂದು ದಿನ ಮುಂಚೆನೇ ಬ್ಲೀಚ್ ಮಾಡಿಕೊಂಡು ಅದರ ನೈಟೇ ಬೆಳಗ್ಗೆಗೆ ರೆಡಿ ಆದರೆ. ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಫುಲ್ ನೋಡಿದರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಯಾರೆಲ್ಲ ಸ್ಕಿನ್ ಬಗ್ಗೆ ಚಿಂತೆ ಮಾಡ್ತಾರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ. ಇದೇ ಥರ ಈ ಚಾನಲಲ್ಲಿ ಸ್ಕಿನ್ ಕೇರ್ ವೀಡಿಯೋಸ್, ಕುಕಿಂಗ್ ಬ್ಲಾಗ್ ವೀಡಿಯೋಸ್, ಮೇಕಪ್ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.